ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಕಲ್ಯಾಣ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಆ ಪತ್ರನ ಅಲ್ಲೇ ಬಿಸಾಕಿ ಹೊರಟಿರ್ತಾನೆ. ಅಷ್ಟೊತ್ತಿಗೆ ರಾಜ್ ಸಹ ಮೆಟ್ಲತ್ಕೊ ಬಂದು ಏನು ಏನೋ ಎಷ್ಟು ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ಹೋಗಿ ತಕ್ಷಣ ಆ ಪೇಪರ್ನ ತಗೊಂಡು ನೋಡ್ತಾ ಇರ್ತಾನೆ. ಅದರಲ್ಲಿ ಅಪ್ಪು ಅವನ ಮನಸ್ಸಲ್ಲಿರೋ ಪ್ರೀತಿ ವಿಚಾರನೆಲ್ಲ ಆ ಲೆಟರಲ್ಲಿ ಬರೆದಿರ್ತಾನೆ. ಇವನು ಅಪ್ಪನ ಇಷ್ಟಪಡ್ತಿದ್ದಾನೆ, ಇಷ್ಟು ದಿವಸ ಗೊತ್ತಿಲ್ದಿರ ಹಿಂಗೆಲ್ಲ ಇದನ್ನ ಇವನು ಅಂತ ಅವನು ಸಹ ಬೇಜಾರು ಮಾಡಿಕೊಂಡು ಹೇಗಾದರೂ ಮಾಡಿ ಅಪ್ಪನ ಕಲ್ಯಾಣ್ನ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇನ್ನು ಅವನು ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕನಕ ಅವ್ರಿಗೆ ಮೀನಾಕ್ಷಿ ಅವ್ರು ಕಾಲ್ ಮಾಡಿ, ನಂಗೆ ಗೊತ್ತಿರೋ ಒಳ್ಳೆ ಸಂಬಂಧ ಇದೆ ಕನಕ, ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತೇ ಅಂತ ಹೇಳ್ತಿದ್ದಂಗೆ ಇನ್ನು ಕನಕ ಬಂದು ಕೃಷ್ಣಮೂರ್ತಿ ಅವ್ರಿಗೆಲ್ಲ ಹೇಳ್ತಾ ಇರ್ತಾಳೆ. ಏನೇ ಹೇಳ್ತಿದ್ಯಾ, ಈಗ ನೀನು ಸಡನ್ನಾಗಿ ಒಪ್ಕೊಂಡ್ರೆ ಮಗಳು ಒಪ್ಕೋಬೇಕಲ್ಲೇನೆ ಅಂತ ಹೇಳ್ತಿದ್ದಂಗೆ ಅದು ಅಂತ ತಿರುಗಿ ನೋಡೋಷ್ಟರಲ್ಲಿ ಅಪ್ಪು ಎಲ್ಲ ವಿಚಾರನ ಕೇಳಿಸ್ಕೊಂಡಿರ್ತಾಳೆ. ಇನ್ನೇನೆ ಎಲ್ಲ ವಿಚಾರ ಕೇಳಿಸ್ಕೊಂಡೆ ಅಲ್ವಾ, ಈಗ ನಿನ್ನ ನಿರ್ಧಾರ ಏನು ಹೇಳು ಅಂತ ಕೇಳ್ತಿದ್ರೆ, ನಾನು ಏನಂತ ನಿರ್ಧಾರ ತಗೊಳ್ಳೋದಕ್ಕಾಗುತ್ತಮ್ಮ, ಎಲ್ಲ ನಾನು ಏನೇನು ಅನ್ಕೋಬಾರ್ದು ಅದೆಲ್ಲ ಆಗೋಗಿದೆ, ಮತ್ತು ಕಾನ್ಸ್ಟೇಬಲ್ ಆಗ್ತೀನಿ ಅಂತಿದ್ದಲ್ಲ ಅಪ್ಪು ಅಂತ ಹೇಳ್ತಾ ಇದ್ರೆ, ಏನು ಅಂದ್ಕೊಂಡ್ರೆ ಏನು ಪ್ರಯೋಜನ ಅಪ್ಪ, ನನ್ನ ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ. ಈಗ ನಾನು ಅದಕ್ಕೆ ಖುಷಿನ ನನ್ನ ಖುಷಿಗೋಸ್ಕರ ನಾನು ಹುಡ್ಕೊಂಡೋದ್ರೆ ನನಗದು ಸಿಗಲ್ಲ ಅಂತ ಗೊತ್ತಾಗಿದೆ. ನೀವಾದರೂ ಖುಷಿಯಾಗಿರಿ ನನ್ನ ನೋಡಿಕೊಂಡು ಅಂತ ಹೇಳಿ ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಿ ಅಂತ ಹೇಳಿ ಅಪ್ಪು ಅಲ್ಲಿಂದ ಹೊರಟಿರ್ತಾಳೆ. ಆಗ ಏನೇ ಹಿಂಗೆ ಮಾತಾಡ್ತಿದ್ದಾಳೆ ಅಪ್ಪು, ಬಿಡ್ರಿ ಹೇಗೋ ಮದುವೆಗೆ ಒಪ್ಕೊಂಡ್ಲಲ್ವಾ ಅದು ಸಾಕು ಅಂತ ಹೇಳಿ ಹೇಳ್ತಿದ್ದಂಗೆ ಕೃಷ್ಣಮೂರ್ತಿಯವರು, ಈಗ ನಾವು ಒಪ್ಕೊಳ್ಳೋದಷ್ಟೇ ಅಲ್ಲ ಅಪ್ಪು, ನಾವು ಒಪ್ಕೊಳ್ಳೋದಷ್ಟೇ ಅಲ್ಲ, ಇಬ್ಬರು ಮಕ್ಕಳನ್ನ ಕರಿ, ಕಾವ್ಯ ಮತ್ತು ಸ್ವಪ್ನ ಬಂದು ಅವ್ರು ನೋಡಿಬಿಟ್ಟು ಏನು ಎತ್ತ ಅಂತ ತಿಳ್ಕೊಳ್ತಾರೆ, ಆಗ ಮುಂದೆ ಕಾಲಿಡಬೇಕೋ ಇಡಬಾರ್ದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸರಿ ಕನಕ ಅವರು, ಹೀಗೆ ಕರಿತೀನ್ರಿ ಅಂತ ಹೊರಟಿರ್ತಾರೆ ಕನಕ ಅವರು ಸಹ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಕಾವ್ಯನ ಹಾಗೆ ನೋಡ್ತಾ ಅವನೇ ಒಳಗೊಳಗೆ ಖುಷಿ ಪಡ್ತಾ ಇದ್ರೆ, ಏನ್ರಿ ಯಾಕೆ ನೋಡಿ ಅಷ್ಟು ನಾಚಿಕೆ ಪಟ್ಕೋತಾ ಇದ್ದೀರಾ? ಏನೂ ಇಲ್ಲ ಕಳಾವತಿ, ಹೋ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ, ಸರಿ ಇರಿ ಬಂದೆ ಒಂದು ನಿಮಿಷ ಅಂತ ಹೇಳಿ ಕಾವ್ಯ ಆ 2 ಬೆಟ್ಟನ್ನು ತೊಗೊಬಂದು, ರೀ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮುಟ್ರಿ, ಎಂತಕ್ಕೆ ಏನು ಅಂದ್ಕೊಂಡಿದ್ಯಾ ಅಂಥದ್ದು, ಅದು ಒಂದು ಹೆಣ್ಮಗು ಒಂದು ಗಂಡು ಮಗು, ಇವೆರಡರಲ್ಲಿ ಯಾವುದಾಗುತ್ತೋ ನೋಡೋಣ ಅಂತ. ಏನು ಅಷ್ಟು ಬೇಗ ಹೆಣ್ಮಗು ಗಂಡು ಮಗುಗೆ ಹೋಗ್ಬಿಟ್ಟಿದ್ಯಾ, ನಿನ್ಗೇನಾದರೂ ತಲೆ ಇದೆಯಾ ಇಲ್ವಾ? ಓ ಮತ್ತು ಇನ್ನೇನು ರೀ, ನೀವು ಮಾಡಿರೋ ಗನಂದರಿ ಕೆಲಸಕ್ಕೆ ಏನಾದರೂ ಆಗ್ಬಿಟ್ರೆ ಆಮೇಲೆ ಅದಕ್ಕೆ ಹೆಸರು ಕುಲ ಗೋತ್ರ ಮತ್ತು ಮದುವೆ ಓದೋದು ಎಲ್ಲನೂ ನಾವು ಲೆಕ್ಕ ಹಾಕಿ ಇಟ್ಕೋಬೇಕಲ್ವಾ, ಅದಕ್ಕೆ ಮುನ್ಸೂಚನೆಯಾಗಿ ಎಲ್ಲ ಕೇಳ್ಕೊತಾ ಇದ್ದೀನಿ, ಮುಟ್ತೀರಾ ಇಲ್ವಾ? ನೀನು ಇಲ್ಲದೆ ಇರೋದೆಲ್ಲ ತಲೆಗೆ ಬಿಟ್ಕೊಳಕ್ಕೆ ಹೋಗ್ಬೇಡ, ಅದು ಯಾವಾಗ ಆಗುತ್ತೋ ಅವಾಗ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರೋದು ಕಲಿ ಅಂತ ಹೇಳ್ತಿದ್ರೆ, ಅಲ್ಲ ನೆನ್ನೆ ಹೇಳಿದೆ ತಾನೇ ನಾನು ನಿನಗೆ ಯಾವ ವಿಚಾರನೂ ಎಲ್ಲರ ಮುಂದೆ ಬಾಯಿ ಬಿಡಬೇಡ ಅಂತ, ಆದರೂ ಅಜ್ಜಿ ಹತ್ರ ಮತ್ತು ಅಮ್ಮನ ಹತ್ರ ಹಿಂಗೆ ಹೇಳ್ತೀಯಾ? ಅಯ್ಯೋ ನಾನು ಯಾರಿಗೆ ಹೇಳಿದೆ, ಅತ್ತೆಗೆ ಮತ್ತು ಅಜ್ಜಿಗೆ ಅಷ್ಟೇ ಅಲ್ವಾ, ಮತ್ತು ನಾನು ಬೇರೆ ಯಾರಿಗೂ ಹೇಳಿಲ್ಲ ರೀ. ಆಯಿತು ಬನ್ನಿ, ನಿಮಗೆ ನಾನು ನಿಜ ಹೇಳಿದ್ರು ನಂಬಲ್ಲ ಅಂತೀರ ಅಲ್ವಾ, ಬನ್ನಿ ಎಲ್ಲರೂ ಮಲಗಿರ್ತಾರೆ, ಹೋಗಿ ರೂಮ್ ಬಾಗಿಲು ಬಡ್ದು ಹಿಂಗೆಲ್ಲ ಆಯ್ತಾ ಅಂತ ಕೇಳೋಣ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಏನು ತಲೆ ಇದು ಮಾತಾಡ್ತಿದ್ಯೋ, ತಲೆ ಇಲ್ದಿರ ಮಾತಾಡ್ತಿದ್ಯೋ ಕಳಾವತಿ, ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋ ಹೊತ್ತಿಗೆ ರಾಜ್ ಹೇಳೋ ಅಷ್ಟೊತ್ತಿಗೆ ಕಾವ್ಯನ್ಗೆ ಕಾಲ್ ಬರುತ್ತೆ. ಆಗ ಅಯ್ಯೋ ಯಾರು ಅಂತ ನೋಡೋಕೆ ಹೋಗ್ತಾ ಇರ್ತಾನೆ. ಯಾರು ಅಂತ ಕೇಳ್ತಾ ಇರ್ತಾನೆ ರಾಜ್. ಅದು ಹುಟ್ಟೋ ಮಗುಗೆ ಅಮ್ಮಮ್ಮ ಅಂದರೆ ನಮ್ಮಮ್ಮ, ಹೋ ಏನಂತ ಕೇಳು ಅಂತ ಹೇಳ್ತಿದ್ದಂಗೆ ಕಾವ್ಯ ಫೋನ್ನ ಪಿಕ್ ಮಾಡಿ, ಹೇಳಮ್ಮಮ್ಮ, ಏನೇ ಅಮ್ಮಮ್ಮ ಅಂತ ಇದೆಯಾ, ಏನೈತೆ ನಿನಗೆ? ಅಯ್ಯೋ ಏನಿಲ್ಲ ಹೇಳಮ್ಮ. ಏನೂ ಇಲ್ಲ ಕಣೆ, ಏನು ಮಾಡ್ತಿದ್ಯಾ, ನೆನೆ ನೈಟ್ ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡಿಲ್ಲ, ಏನಾಗಿತ್ತು? ಅದು ನಿಮ್ಮ ಅಳಿಯಂದ್ರು ಮತ್ತು ನಾನು ಇಬ್ಬರು ಡಿನ್ನರ್ಗೆ ಹೋಗಿದ್ವಮ್ಮ, ಫೋನ್ ಮನೇಲೆ ಬಿಟ್ಟೋಗಿದೆ ಅಂತ ಹೇಳ್ತಿದ್ದೆ. ಓ ಹಾಗಾದರೆ ಒಂದು ಶುಭ ವಿಶೇಷ ಹಂಗ ಆಯಿತು. ಹೌದು, ನೀನೇನಮ್ಮ ಕಾಲ್ ಮಾಡಿದ್ದು, ನಿನಗೂ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಣೆ ಅಂತ ಕೇಳ್ತಾ ಇರ್ತಾರೆ. ಏನಮ್ಮ ಅಂಥದ್ದು?
ಅದು ಅಪ್ಪುಗೆ ಒಳ್ಳೆ ಸಂಬಂಧ ಬಂದಿದೆ ಕಣೆ, ನಿಮ್ ದೊಡ್ಡಮ್ಮ ಹುಡ್ಕಿರೋದು ಕಣೆ, ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಚೆನ್ನಾಗಿದೆಯಂತೆ ಅಂತ ಹೇಳ್ತಾ ಇದ್ರೆ, ಓ ಹೌದಾ ಅಮ್ಮ, ಬಿಡು ಇನ್ನೇನು, ಅಪ್ಪು ಒಪ್ಕೊಂಡ್ಲಾ? ಏನೋ ಒಪ್ಕೊಂಡಿದ್ದಾಳೆ, ಸರಿ ನೀನು ಮತ್ತೆ ನಿಮ್ಮ ಅಕ್ಕ ಇಬ್ರು ಅಲ್ಲಿಂದ ಬರ್ತೀರಾ ಅಂತ ಹೇಳ್ತಿದ್ದಂಗೆ, ಹಾಗೆ ಅಳಿಯಂದ್ರೂ ಕರ್ಕೊಂಡ್ ಬಾ. ಸರಿ ಅಮ್ಮ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇನ್ನ ಕಾವ್ಯ ಕಾಲ್ ಕಟ್ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಏನಂತೆ ಕಳಾವತಿ? ಅಯ್ಯೋ ರೀ, ಅದು ಅಪ್ಪುಗೆ ಒಳ್ಳೆ ಮದುವೆ ಸಂಬಂಧ ಬಂದಿದೆಯಂತೆ ರೀ, ಅದಕ್ಕೆ ಅಮ್ಮ ನಿಮ್ಮನ್ನ ಅಕ್ಕನ್ನ ಕೂಗ್ತಾ ಇದ್ದಾರೆ, ಬನ್ರಿ ಹೋಗ್ಬರೋಣ ಅಂತ ಹೇಳ್ತಿದ್ರೆ, ಅಯ್ಯೋ ಏನಿದು ಉಲ್ಟಾ ಹೊಡಿತಿದ್ಯಲ್ಲ ಅಂತ ರಾಜ್ ತುಂಬ ಮೌನವಾಗಿರ್ತಾನೆ. ಆಗ ಸರಿ ನೀನು ನಿಮ್ಮ ಅಕ್ಕ ಹೋಗ್ಬಿಟ್ಟು ಬನ್ನಿ, ನನಗೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾನೆ. ಹೌದಾ ಸರಿ ಆಯಿತು ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಏನಪ್ಪ ಏನು ಮಾಡೋದು, ಹೇಗಾದರೂ ಇದನ್ನೇ ಅಡ್ಡ ಇಟ್ಕೊಂಡು ಕಲ್ಯಾಣ್ ಹತ್ರ ಈ ನಿಜಾನ ಸ್ವರೂಪ್ ಹೇಗಾದರೂ ಮಾಡಿ ಕಲ್ಯಾಣ್ಗೆ ಈ ವಿಚಾರ ಗೊತ್ತಾಗಿ ಅವನ ಮನಸ್ಸಲ್ಲಿರೋ ಪ್ರೀತಿನ ಅಪ್ಪುಗೆ ಹೇಳೋ ರೀತಿ ಮಾಡಿಸಿದ್ರೆ ಅಂತ ಯೋಚನೆ ಮಾಡಿ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಯೋಚನೆ ಮಾಡ್ತಾನೆ ಕೂತಿದ್ರೆ, ಅಕ್ಕ ಯಾಕಕ್ಕ ಹಿಂಗೆ ಯೋಚನೆ ಮಾಡ್ತಿದ್ಯಾ, ನೀನು ಮದುವೆಗೆ ರೆಡಿ ಆಗಿದ್ಯಂತೆ, ಯಾಕಕ್ಕ ಇಷ್ಟು ಸಡನ್ನಾಗಿ ಈ ಥರ ನಿರ್ಧಾರ ತಗೊಂಡಿದ್ಯಾ, ಏನು ಮಾಡೋದಕ್ಕಾಗುತ್ತೋ, ಸಾವಿರಾರು ಅನ್ಕೊಳ್ತೀವಿ ಹಾಗಂತ ಆಗುತ್ತಾ ಅಕ್ಕ, ನಾನು ನಿನಗೊಂದು ಒಳ್ಳೆ ಉಪಾಯ ಹೇಳ. ಏನೋ ಅದು, ಫಸ್ಟೇ ನನ್ನ ತಲೆ ಚಿಟ್ಟಿ ಹಿಡ್ದಿದೆ, ಇಲ್ದವೆಲ್ಲ ಹೇಳ್ಬೇಡ. ಅದು ಅಕ್ಕ, ಕಲ್ಯಾಣ್ ಅಣ್ಣನ್ನೇ ನೀನು ಮದುವೆ ಆದರೆ ಏನೋ ಮಾತಾಡ್ತಾ ಇದೆಯಾ? ಹೌದು ಅಕ್ಕ, ಹೇಗಿದ್ರು ನೀನು ಅವ್ರನ್ನ ಇಷ್ಟಪಡ್ತಾ ಇದೆಯಾ ಅಲ್ವಾ, ನಾನೊಬ್ಳೇ ಇಷ್ಟಪಟ್ಟರೆ ಸಾಕೇನೋ, ಅವರು ಇಷ್ಟಪಡ್ಬೇಕಲ್ವಾ, ಅವರಿಗೆ ಹೇಗಿದ್ರು ಈಗ ಅನಾಮಿಕನಿಂದ ಡಿವೋರ್ಸ್ ಆಗಿದೆಯಲ್ಲ, ಇನ್ನು ನೀನು ಮದುವೆ ಆಗ್ಬೋದಲ್ವಾ, ಏನು ಮಾತಾಡ್ತಿದ್ಯೋ, ಸುಮ್ಮನೆ ಇದ್ಬಿಡೋ, ಸರಿ ಹೋಗಲ್ಲ ಇವೆಲ್ಲ ಅಂತ ಹೇಳ್ತಿದ್ರೆ, ಯಾಕೋ ಹಿಂಗೆಲ್ಲ ಮಾತಾಡೋದೆಲ್ಲ ನನಗೆ ಸರಿ ಅನ್ನಿಸ್ತಿಲ್ಲ ಚಂಟಿ ಅಂತ ಹೇಳ್ತಾ ಇರ್ತಾರೆ. ಆಗ ಏನೋ ಅಕ್ಕ, ನೀನು ಖುಷಿಯಾಗಿರಲಿ ಅಂತ ನಾನು ಹೇಳಿದೆ, ಸರಿ ಎಲ್ಲಿದ್ರೂ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಕ್ಕ ಅಂತ ಹೇಳ್ತಾ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತು ಸ್ವಪ್ನ ಇಬ್ರು ಅವ್ರ ತವ್ರ ಮನೆಗೆ ಬರ್ತಾ ಇರ್ತಾರೆ. ಅದನ್ನು ನೋಡಿದ ಅವರಪ್ಪ, ಅಯ್ಯೋ ಕನಕ, ಇಬ್ರು ಮಕ್ಕಳು ಬರ್ತಿದ್ದಾರೆ ಕಣೆ, ಬೇಗ ಬಾರೆ ಅಂತ ಹೇಳ್ತಾ ಇರ್ತಾರೆ. ಕನಕಗೆ ಕೈಕಾಲು ನಿಲ್ಲಕ್ಕಾಗ್ದಿರ ಓಡಿ ಓಡಿ ಬರ್ತಾರೆ. ಏಯ್ ಬಿದ್ದೋಗ್ತೀಯ ಕಣೆ, ನಿಧಾನ ಅಂತ ಹೇಳ್ತಿದ್ರು. ಪರವಾಗಿಲ್ಲ ಬಿಡ್ರಿ, ನೋಡ್ರಿ ಅಲ್ಲಿ ನಮ್ಮಿಬ್ರು ಮಕ್ಕಳು ಹೇಗೆ ಬರ್ತಿದ್ದಾರೆ, ಅದು ಕಾರಲ್ಲಿ ಬೇರೆ ಬರ್ತಿದ್ದಾರೆ ರೀ, ನನಗೆಷ್ಟು ಖುಷಿ ಆಗ್ತಿದೆ ರೀ, ಇವರಿಷ್ಟು ಅನ್ಯೋನ್ಯವಾಗಿ ನೆಮ್ಮದಿಯಿಂದ ಬರ್ತಿದಾರಲ್ಲ ರೀ ಅಂತ ಹೇಳ್ತಿದ್ರೆ, ಅವ್ರಿಗೂ ಮನಸ್ಸಲ್ಲಿ ತುಂಬ ಖುಷಿ ತುಂಬ್ಕೊಂಡಿರುತ್ತೆ. ಕಾವ್ಯ ಮತ್ತು ಸ್ವಪ್ನ ಇಬ್ರು ಬಂದು ಅಮ್ಮ ಅಂತ ತಪ್ಕೊಂಡು ಇಬ್ರು ಮಾತಾಡಿಸ್ತಾ ಇರ್ತಾರೆ. ಆಗ ಏನಮ್ಮ ಸಡನ್ ಆಗಿ ಮದುವೆ ಮುಹೂರ್ತ ಎಲ್ಲ ಇಟ್ಬಿಟ್ಟಿರೋ ಆಗಿದ್ಯಾ? ಹೌದು ಕಣೆ, ಅಪ್ಪುಗೆ ಒಳ್ಳೆ ಸಂಬಂಧ ಬಂದಿತ್ತು, ಅದಕ್ಕೆ ಮದುವೆಗೆ ಫಿಕ್ಸ್ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದ್ವಿ. ಹೌದಾ, ಅಪ್ಪು ಒಪ್ಕೊಂಡ್ಲಾ? ಏನೋ ಒಪ್ಕೊಂಡಿದ್ದಾಳೆ, ನೋಡ್ಬೇಕೀಗ ಏನಾಗುತ್ತೋ ಏನೋ, ಅವಳು ಅಷ್ಟಾದ್ರೂ ಒಪ್ಕೊಂಡಿದ್ದಾಳಲ್ಲಮ್ಮ, ನನ್ಗೆ ಅದೇ ಖುಷಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಮನೆಯೊಳಗೆ ಅವರಿಬ್ರು ಬರ್ತಿದ್ದಂಗೆ, ಅಪ್ಪು ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ತಿದ್ದಂಗೆ ಅಪ್ಪುಗೂ ಅವ್ರ ಅಕ್ಕಂದಿರನ್ನ ನೋಡಿ ತುಂಬ ಖುಷಿಯಾಗಿ ಓಡ್ ಬಂದು ತಪ್ಕೊಳ್ತಾಳೆ. ಏನೇ ಇನ್ನೂ ನೀನು ಹಿಂಗೆ ಇದೆಯಾ, ಯಾವಾಗೇ ಬದಲಾಗೋದು, ಈಗ ನೋಡಿದ್ರೆ ನೀನು ಒಂದು ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ, ನೀನು ಹಿಂಗೆಲ್ಲ ಇದ್ರೆ ಸರಿ ಹೋಗಲ್ಲ, ಚೇಂಜ್ ಆಗಬೇಕು ನೀನು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಈಗ ಯಾಕಕ್ಕ, ಬಿಡು, ನಾವಿಬ್ರು ಬಂದಿದ್ದೀವಲ್ಲ, ನಾವು ಚೇಂಜ್ ಮಾಡ್ಸೋಣ ಅಂತ ಹೇಳಿ ಅಪ್ಪುನ ಕರ್ಕೊಂಡು ಅವರಿಬ್ರು ಅಕ್ಕಂದಿರು ಹೊರಟಿರ್ತಾರೆ. ಆದರೆ ಅವ್ರು 3 ಜನ ಚೆನ್ನಾಗಿರೋದನ್ನ ನೋಡಿ ತಂದೆ ತಾಯಿ ಮನಸ್ಸು ತುಂಬ ಖುಷಿಯಾಗಿ ಉಲ್ಲಾಸದಿಂದ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಏನೋ ತುಂಬ ಯೋಚನೆ ಮಾಡ್ತಿದ್ದಂಗೆ, ಒಳ್ಳೆ ಟೈಮ್ ಹೇಗೋ ಯೋಚನೆ ಮಾಡ್ತಾ ಕೂತಿದ್ದಾನೆ ಅಂತ ರಾಜ್ ಬಂದು, ಏನು ಮಾಡ್ತಿದ್ಯಾ ಕಲ್ಯಾಣ್, ಏನು ಸಮಾಚಾರ, ಎಲ್ಲ ಆರಾಮ, ಯಾಕಣ್ಣ ಏನಾಯ್ತು, ಇಷ್ಟು ಹುಷಾರಿಯಾಗಿದ್ಯಾ? ಹಬ್ಬ, ಇವತ್ತಿಗೆ ಎಲ್ಲ ತೊಂದರೆಗಳು ಕ್ಲಿಯರ್ ಆಗಿ ಹೋಗುತ್ತೆ ಕಣೋ, ನೆಮ್ಮದಿಯಾಗಿರ್ಬೋದು. ಯಾಕಣ್ಣ ಏನಾಯ್ತು? ನಿನಗಿನ್ನೂ ವಿಷಯ ಗೊತ್ತಿಲ್ವಾ? ನಿಮ್ಮ ಅತ್ತಿಗೆ ಮತ್ತೆ ಸ್ವಪ್ನ ಎಲ್ಲ ಹೊರಗೋದ್ರಲ್ಲ ಅವ್ರ ತವ್ರ ಮನೆಗೆ, ಏನ್ ತುಕ್ಕೋದ್ರು ಅಣ್ಣ? ನಿನಗೆ ಗೊತ್ತೇ ಇಲ್ವೇನೋ ವಿಚಾರ? ಅಯ್ಯೋ ಗೊತ್ತಿದ್ರೆ ನಾನು ಯಾಕಣ್ಣ ನಿನ್ನ ಕೇಳ್ತಿದ್ದೆ.
ಹಾಗಾದ್ರೆ ಅವರು ಮುಚ್ಚಿಟ್ಟೋಗಿದ್ದಾರೆ ಅಂದ್ರೆ ಬೇಡ ಬಿಡು, ನಾನು ಹೇಳೋದು ಸರಿ ಹೋಗೋದಿಲ್ಲ. ಯಾಕಣ್ಣ, ನನ್ನ ಹತ್ರನೇ ನೀನು ಮುಚ್ಚಿಡ್ತಾ ಇದ್ಯಾ? ಏನು ಇಲ್ಲ ಕಣೋ. ಮತ್ತೆ ಏನೂ ಇಲ್ಲ ಅಂತಿದ್ಯಾ? ಅಡ್ಗೆ ಮತ್ತೆ ಸ್ವಪ್ನ ಹೋಗಿರೋ ವಿಚಾರ ಕೇಳ್ತಾ ಇದೆಯಾ? ಅದು ಹೇಗೋ ಇನ್ನ ಅಪ್ಪು ಇಷ್ಟು ದಿವಸ ಅಪ್ಪು ಲೈಫ್ನ ನೀನು ಕಾಪಾಡಬೇಕು ಅಂತ ಯೋಚನೆ ಮಾಡ್ತಿದ್ದಲ್ಲ, ಇನ್ನು ಆ ಚಿಂತೆನ ಬಿಟ್ಟಾಕು. ಇನ್ನು ಅಪ್ಪು ಜೀವನನ ಅಪ್ಪುನೇ ನೋಡಿಕೊಂಡು ಇನ್ನು ಇಲ್ಲಿವರೆಗೂ ಕಳೆದಿದ್ದು ಕೆಟ್ಟಗಳಿಗೆ ಎಲ್ಲ ಇನ್ನು ನಾಳೆಯಿಂದ ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳ್ತೀನಿ. ಯಾಕಣ್ಣ, ಅಂಥದ್ದು ಏನಾಯ್ತು ಅಂತ ಕೇಳ್ತೀಯಲ್ಲೋ? ನಿನಗೆ ನಿನ್ನ ಫ್ರೆಂಡ್ ಅಂತ ಹೇಳ್ತೀಯಾ, ಅವಳನ್ನು ಸಹ ಬಾಯ್ಬಿಟ್ಟಿಲ್ವಾ? ಯಾಕಣ್ಣ ನನಗೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ಯಾ? ಅಲ್ಲಿ ಅಂಥದ್ದು ಏನು ನಡೀತಿದೆ ಹೇಳು ಫಸ್ಟು. ನಿನ್ನ ಫ್ರೆಂಡ್ಗೆ ಮದುವೆ ಮಾಡಿಸ್ತಿದ್ದಾರೆ ಕಣೋ ಅಂತ ಹೇಳ್ತಿದ್ದಂಗೆ ಇನ್ನು ಅವನಿಗೆ ತುಂಬ ಶಾಕ್ ಆಗಿರುತ್ತೆ. ನಿನಗೂ ಹೇಗೋ ಅಪ್ಪು ಜೀವನ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತಿದ್ದಲ್ವಾ, ಇನ್ನೇ ನಿನಗೆ ತೊಂದರೆ ಅಂತ ಕೇಳ್ತಿದ್ರು. ಕಲ್ಯಾಣ್ ಮನಸ್ಸಲ್ಲೇ ದುಃಖನ ನುಂಗ್ತಾ ಇದ್ರು. ಹೌದು ಅಣ್ಣ ಅಂತ ಅಷ್ಟೇ ಹೇಳ್ತಾ ಇರ್ತಾನೆ. ರಾಜ್ ಬೇಕು ಅಂತಾನೆ ಕಲ್ಯಾಣಲ್ಲಿ ಅಪ್ಪು ಪ್ರೀತಿ ಅಡಗಿರೋದನ್ನ ಕೆದಕ್ಬೇಕು ಅಂತ ಅವನು ಇಲ್ದಿರೋದನ್ನೆಲ್ಲ ಮಾತಾಡ್ತಾ ಇದ್ರು. ಕಲ್ಯಾಣ್ ಎಷ್ಟು ದುಃಖ ಇದ್ರು ಅವನು ಮೌನವಾಗಿ ಎಲ್ಲದಕ್ಕೂ ಹೌದು ಅಂತ ಉತ್ತರ ಕೊಡ್ತಾ ಇರ್ತಾನೆ. ಇನ್ನ ಏನೋ ನೋಡೋಣ ಅಂತ ಹೇಳಿ ಇನ್ನ ರಾಜ್ ಅಲ್ಲಿಂದ ಹೊರಟಿರ್ತಾನೆ. ಕಲ್ಯಾಣ್ ನೋಡಿದ್ರೆ ಮೌನವಾಗಿ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾನೆ. ಈ ಕಡೆ ನೋಡಿದ್ರೆ ಅವರ ಇಬ್ರು ಅಕ್ಕಂದಿರು ಇನ್ನ ಅಪ್ಪುಗೆ ತುಂಬಾ ಶೃಂಗಾರ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಂಟಿ ಬಂದು, ಅಯ್ಯೋ ಅಕ್ಕ ಬಾಗಿಲು ತೆಗಿಯಕ್ಕ, ಯಾಕೋ ಏನೋ ಬೇಕು? ಅಲ್ಲಿ ಪೈಂಟ್ಗಳೆಲ್ಲ ಇದಾವೆ, ಎತ್ಕೋಬೇಕಿತ್ತು ನಾನು. ಈ ಪೈಂಟು ಇಲ್ಲ ಮಸಿನೂ ಇಲ್ಲ, ಹೋಗು ಅಂತ ಹೇಳಿ ಇನ್ನ ಸ್ವಪ್ನ ಗದರಿಸಿ ಕಳಿಸ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ, ಅಲ್ವೇ ನಿನ್ಗೆ ಇಷ್ಟು ಬೇಗ ಮದುವೆ ಕಳೆ ಬರ್ತಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಕಣೆ ಅಂತ ಸ್ವಪ್ನ ಮತ್ತು ಕಾವ್ಯ ಇಬ್ಬರು ಅಪ್ಪುಗೆ ರೇಗಿಸ್ತಾ ಇರ್ತಾರೆ. ಈಗ ಅಪ್ಪು ಮನಸ್ಸಲ್ಲಿರೋದು ನಿಜವಾಗ್ಲೂ ಕಲ್ಯಾಣ್ ಅನ್ನೋ ವಿಚಾರ ಕಾವ್ಯನ್ಗೆ ಸ್ವಪ್ನಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ರಾಜ್ ಹೇಗಾದರೂ ಮಾಡಿ ಕಲ್ಯಾಣಲ್ಲಿ ಅಪ್ಪು ಪ್ರೀತಿನ ವ್ಯಕ್ತಪಡಿಸೋದಿಕ್ಕೆ ಚಿಗುರು ಹೊಡಿತಾ ಇದ್ದಾನೆ. ಈಗ ಅವನೇನಾದ್ರೂ ನಿಜವಾಗ್ಲೂ ಅವಳ ಮೇಲೆ ಪ್ರೀತಿ ಇರೋ ವಿಚಾರ ಎಲ್ಲರ ಮುಂದೆ ಬಾಯ್ ಬಿಡ್ತಾನ ಅನ್ನೋನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.